ನಮಸ್ಕಾರ. ನಾನು ದೇವೇಂದ್ರ ಜಟಾಯು ವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಹೆಲ್ತ್ ಈಸ್ ವೆಲ್ತ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆರೋಗ್ಯನೇ ಭಾಗ್ಯ. ಸೊ ಎಲ್ಲ ಇವಾಗ ನಾನು ಸ್ಟಾರ್ಟಿಂಗ್ ಒಂದು 5 ವೀಡಿಯೋಸು ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದೀನಿ, 10 ನಿಮಿಷ. ಅದು ಹಂಗೆ ರೆಗ್ಯುಲರ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದರಿಂದ ನಾನು ಒಂದು ಸಾವಿರಾರು ಮನೆಗಳು ನೋಡಿರೋದ್ರಿಂದ 95% ಏನು ಮಿಸ್ಟೇಕ್ ಮಾಡ್ತಾರೆ ಈ ಸೊಸೈಟಿಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಸೊಸೈಟಿಯಲ್ಲಿ 95% ಫಸ್ಟು ನೀವು ತಿಳ್ಕೊಬೇಕು. ಏನು ಮಾಡ್ತಾರಂದರೆ ಇಷ್ಟ ಬಂದಂಗೆ ರಾಂಗ್ ಲೊಕೇಶನಲ್ಲಿ ರಾಂಗ್ ಮಿಸ್ಟೇಕ್ ಮಾಡಿಬಿಡ್ತಾರೆ. ಅದೇ ಕಾರ್ ಪಾರ್ಕಿಂಗು ಈಶಾನ್ಯ ಕಟ್ ಮಾಡಿ ಮಾಡಿಬಿಡ್ತಾರೆ, ಮಾಡಬಾರ್ದು. ಯುಟಿಲಿಟಿ ಆಗ್ನೇಯ ಮೂಲೆಯಲ್ಲಿ ಇಕ್ಬಿಡ್ತಾರೆ, ಮಾಡಬಾರ್ದು. ಆಮೇಲೆ ಡೋರ್ಗಳು ಬರೀ ಉತ್ತರ ಅಂದ್ಕೊಂಡು ಉತ್ತರದಲ್ಲ ಲಾಂಗ್ ಲೊಕೇಶನಲ್ಲಿ ಇಕ್ಬಿಡ್ತಾರೆ, ಉತ್ತರ ವಾಯುದಲ್ಲಿ ಇಕ್ಬಿಡ್ತಾರೆ, ಇಕ್ಬಾರ್ದು. ಪೂರ್ವ ಅಂದ್ಕೊಂಡು ಪೂರ್ವ ಎಲ್ಲ ಒಳ್ಳೇದು ಅಂದ್ಬಿಟ್ಟು ಪೂರ್ವ ಆಗ್ನೇಯಲ್ಲಿ ಡೋರ್ಗಳು ಇಕ್ಬಿಡ್ತಾರೆ, ಅದು ಇಕ್ಬಾರ್ದು. ಆ ಥರ ಏನೇನು ಮೇಜರ್ ಮಿಸ್ಟೇಕ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನಾನು ಮನೆ ಒಳಗಡೆ ಏನೇನು ಲೊಕೇಶನಲ್ಲಿ ಏನೇನು ಇರಬೇಕು, ಯಾವ ಲೊಕೇಶನಿಗೆ ಬೆಡ್ರೂಮಲ್ಲಿ ಇರಬೇಕು, ಇದೆಲ್ಲ ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಇವತ್ತು ನಾನು ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಲಾಸ್ಟ್ ವೀಡಿಯೋದಲ್ಲಿ ನಾನು ಇದು ಕ್ಯಾಶ್ ಕೌಂಟ್ರ್ ಎಲ್ಲಿಗೆ ಬೇಕು ಅಂದ್ಬಿಟ್ಟು ತಿಳಿಸ್ಕೊಟ್ಟೆ. ಕ್ಯಾಶ್ ಕೌಂಟ್ರು ಇಂಪಾರ್ಟೆಂಟು, ಕ್ಯಾಶ್ ಕೌಂಟ್ರು ಕರೆಕ್ಟ್ ಜಾಗದಲ್ಲಿ ಇರಬೇಕು, ಅದು ತಿಳಿಸ್ಕೊಟ್ಟೆ ನಿಮಗೆ. ಇವಾಗ ನಿಮಗೆ ನಾನು ತಿಳಿಸ್ಕೊಡ್ತಾ ಇರೋದೇನೆಂದರೆ, ಇವತ್ತು ಪೂಜಾ ರೂಮು ಎಲ್ಲಿರಬೇಕು, ಮನೆಗೆ ಯಾಕೆ ಪೂಜಾ ರೂಮ್ ಇಂಪಾರ್ಟೆಂಟು ಅದು ತಿಳಿಸ್ಕೊಡ್ತಾ ಇದ್ದೀನಿ. ಕ್ಯಾಶ್ ಕೌಂಟ್ರಲ್ಲಿ ನಿಮ್ಗೆ ತಿಳಿಸ್ಕೊಟ್ಟೆ, ಕ್ಯಾಶ್ ಎಲ್ಲೆಲ್ಲೋ ಇಷ್ಟ ಬಂದಂಗೆಲ್ಲ ಇಕ್ಬಾರ್ದು, ಅದಕ್ಕೊಂದು ಜಾಗ ಇರಬೇಕು. ಕ್ಯಾಶ್ ಕೌಂಟರ್ ಅನ್ನೋದು ಒಂದು ಬೀರು ಕೌಂಟರ್ ಇಕ್ಬೇಕು, ಉತ್ತರ ನೋಡ್ಕೊಂಡು ಇಕ್ಬೇಕು. ಉತ್ತರ ನೋಡ್ಕೊಂಡು ಇಕ್ಕಿದ್ರೆ ದುಡ್ಡು ಬರುತ್ತೆ, ಖರ್ಚಾಗತ್ತೆ, ಸೇರುತ್ತೆ. ಇಷ್ಟ ಬಂದಂಗೆ ಟೀಪಾಯ್ ಮೇಲೆ, ಬೆಡ್ರೂಮ್ ಮೇಲೆ, ಬೆಡ್ ಮೇಲೆ, TV ಬೇರೆ ಟೇಬಲ್ಗಳ ಮೇಲೆಲ್ಲ ಇಕ್ಬಾರ್ದು. ದುಡ್ಡಿಗೆ ಗೌರವ ಕೊಡಬೇಕು. ಯಾವಾಗ ದುಡ್ಡಿಗೆ ನಾವು ಗೌರವ ಕೊಡ್ತೀವಿ, ದುಡ್ಡು ಬಂದು ನಮ್ಮ ಹತ್ರ ಸೇರುತ್ತೆ, ಖರ್ಚಾಗಲ್ಲ, ಉಳಿತದೆ. ಅದು ಇಂಪಾರ್ಟೆಂಟು. ಎಲ್ಲ ಬರೋದೆಲ್ಲ ಖರ್ಚಾಗ್ಬಿಟ್ರೆ ವೇಸ್ಟ್. ಅದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೋಡಿ. ಇವಾಗ ಜನರಲಾಗಿ ಒಂದು 10 ನಿಮಿಷ ವೀಡಿಯೋ ನಾನು ಸ್ಟಾರ್ಟಿಂಗಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಆಮೇಲೆ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ ಒಂದೊಂದು ಟಾಪಿಕ್ಕು. ಆವಾಗ ದೊಡ್ಡ ವೀಡಿಯೋಸ್ ಇರುತ್ತೆ, ಅದು ಪಾಡ್ಕಾಸ್ಟ್ ಥರ ಇರುತ್ತೆ. ನಾನು ಕಂಟಿನ್ಯೂಸ್ ಮಾತಾಡ್ಕೊಂಡು ಹೋಗ್ತೀನಿ. ಕೇಳೋರು ಕೇಳ್ತಾ ಇದ್ದರೆ ನಿಮಗೆ ಒಂದು ಮನೆ ಕಟ್ಟೋಕ್ಕೆ ಪಕ್ಕ ಐಡಿಯಾ ಬಂದ್ಬಿಡುತ್ತೆ. ಇವಾಗ ನಾನು ದಿಕ್ಕುಗಳು ಹಾಕ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಪೂಜಾ ರೂಮು ಆಪ್ಷನ್ಸ್ ಕೊಡ್ತೀನಿ. ಆ ಆಪ್ಷನ್ಸ್ನ ನೀವು ನೋಡಿಕೊಂಡು ಪೂಜಾ ರೂಮ್ ಮಾಡುವಾಗ ನೀವು ಕಟ್ಬೋದು, ಓಕೆನಾ? ಮನೆಗೆ ಪೂಜಾ ರೂಮ್ ಮಾಡ್ಬೋದು. ಪೂಜಾ ರೂಮ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ದೇವರು ಇಂದ ನಮಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ದೇವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ದೇವ್ರಿಗೆ ರೆಸ್ಪೆಕ್ಟ್ ಕೊಡೋಕೆ ಒಂದು ಜಾಗ ಇರಬೇಕು, ಅದಕ್ಕೆ ಪೂಜಾ ರೂಮ್ ಅಂತೀವಿ, ಓಕೆನಾ? ಯಾವ ದಿಕ್ಕಲ್ಲಿ ಇರಬೇಕು ಪೂಜಾ ರೂಮು, ಯಾವ ದಿಕ್ಕಲ್ಲಿ ಇರಬಾರ್ದು ನಾನು ತಿಳಿಸ್ಕೊಡ್ತೀನಿ. ಇವಾಗ ನೋಡ್ಕೊಳ್ಳಿ ಪಾಯಿಂಟು, ಇಲ್ಲಿ ಬರೀತೀನಿ ನೋಡಿ. 4 ದಿಕ್ಕು ಫಸ್ಟ್ ಬರೀತೀನಿ, ಇಲ್ಲಿ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಇವಾಗ. ನಿಮ್ಮ ಮನೇನ ಈ ಥರ 4 ಸ್ಕ್ವಯರ್ ಆಗಿ ಬರೀಬೇಕು. ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಭಾಗ ಮಾಡಬೇಕು. ನಿಮ್ಮ ಮನೆನ 4 ಭಾಗ ಹಿಂಗೆ ಮಾಡ್ಕೊಬೇಕು. ಆವಾಗ ನಿಮ್ಗೆ ಐಡಿಯಾ ಬರೋದು. ಈ ಥರ ಡೈರೆಕ್ಷನ್ಸು. ನಾರ್ತ್ ಈಸ್ಟ್ ಬಂದು ನಿಮಗೆ ಈಶಾನ್ಯ ಬರುತ್ತೆ, ಸೌತ್ ಈಸ್ಟ್ ಬಂದು ಆಗ್ನೇಯ ಬರುತ್ತೆ, ಸೌತ್ ವೆಸ್ಟ್ ಬಂದು ನೈಋತ್ಯ ಬರುತ್ತೆ, ಇದು ವಾಯು ಬರುತ್ತೆ, ಓಕೆನಾ? ಇಷ್ಟಿರುತ್ತೆ. ಇದು ತೋರಿಸ್ತೀನಿ. ಇದು ಈಶಾನ್ಯ, ಇದು ಆಗ್ನೇಯ, ಇದು ಫೈರ್, ಇದು ನೈಋತ್ಯ, ಇದು ಅರ್ತ್, ಇದು ವಾಯು ಏರು, ಇದು ಬ್ರಹ್ಮಸ್ಥಾನ ಸ್ಪೇಸ್. ನೋಡಿ ಇವಾಗ ನಾವು ಪೂಜಾ ರೂಮು ಜಾಸ್ತಿ ಜನ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇರ್ತಾರೆ. ಈ ಪೋರ್ಷನ್ನು ಫುಲ್ಲು ನಾರ್ತ್ ಈಸ್ಟ್ಗೆ ಬರುತ್ತೆ ನಿಮ್ಮ ಮನೆಗೆ. ನಾರ್ತ್ ಈಸ್ಟಲ್ಲಿ ಏನಂದರೆ ಪಾಸಿಟಿವ್ ವೈಬ್ರೇಷನ್ ಇಲ್ಲಿ ಬಂದರೆ ಇಲ್ಲಿಂದ ನೈಋತ್ಯ ಕಾರ್ನರ್ಗೆ ಹೋಗುತ್ತೆ. ನೈಋತ್ಯ ಕಾರ್ನಲ್ಲಿ ಯಾರು ಇರ್ತಾರೆ? ಇಲ್ಲಿ ಓನರು ಮಲ್ಕೊಂಡಿರ್ತಾರೆ, ಯಜಮಾನ್ರು ಇರ್ತಾರೆ, ಅವ್ರಿಗೆ ಒಳ್ಳೇದಾಗಬೇಕು. ಆಮೇಲೆ ಇಲ್ಲಿ ಸ್ಪೇಸ್ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಫಸ್ಟು ಎಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ಹೇಳ್ತೀನಿ. ದಕ್ಷಿಣ ಸೌತ್ ಗೋಡೆಗೆ ದೇವ್ರನ್ನ ಇಕ್ಬಿಟ್ಟು ದೀಪ ಹಚ್ಚಬಾರ್ದು. ನೀವು ಫೋಟೋಗಳು ಹಾಕ್ಬೋದು ದಕ್ಷಿಣ ಗೋಡೆಗೆ, ಅಂದರೆ ಫೋಟೋಗಳಿಗೆ ದೀಪ ಹಚ್ಚಬಾರ್ದು. ದೀಪ ಯಾಕೆ ಹಚ್ಚಬಾರ್ದು ಅಂದರೆ, ದಕ್ಷಿಣ ಬಂದು ಯಮನ್ ದಿಕ್ಕು. ಯಮನ ಹತ್ರ ನಾವು ಇದು ಬೇಡಂಗಾಗತ್ತೆ, ಏನು ಡೆತ್ತು.
ಅದು ಜಲ್ದಿ ಇದಾಗ್ಬಿಡತ್ತೆ. ನಾನು ಕೋವಿಡ್ ಡೆತ್ ಆಗಿರೋ ಮನೆಗೆ ತುಂಬ ಜನ ಮನೆಗೆ ಹೋಗಿದ್ದೆ. ತುಂಬ 90% ಅಲ್ಲಿ ದಕ್ಷಿಣ ಗೋಡೆಗೆ ಫೋಟೋ ಇಕ್ಕಿ ದೀಪ ಹಚ್ಚಿರೋ ಮನೆಯಲ್ಲೇ ಜನ ತೀರೋಗಿರೋದು. ಹಂಗೆ ಮಾಡಬಾರ್ದು. ಯಮ ಏನು ಮಾಡ್ತಾನೆ, ಕರ್ಕೊಂಡು ಹೋಗ್ಬಿಡ್ತಾನೆ ಜಲ್ದಿ. ದಕ್ಷಿಣ ದಿಕ್ಕಲ್ಲಿ ಫೋಟೋ ಇಕ್ಬೋದು, ದೀಪ ಹಚ್ಚಬಾರ್ದು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಓಕೆನಾ? ಅಲ್ಲಿ ಪೂಜಾ ರೂಮ್ ಇದ್ರೆ ಫೋಟೋ ಇಕ್ಕಿ ದೀಪ ಹಚ್ತೀರಾ, ದೀಪ ದಕ್ಷಿಣ ಗೋಡೆಗೆ ಇಕ್ಲೇಬಾರ್ದು. ದಕ್ಷಿಣ ಗೋಡೆ ಅಂದರೆ ಸೌತು, ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲಿನೂ ಪೂಜಾ ರೂಮ್ ಮಾಡಬಹುದು ನೋಡಿ. ಈಸ್ಟ್ ಕಡೆಗೆ ದೇವ್ರನ್ನ ಇಲ್ಲಿ ಇಕ್ಬಿಟ್ಟು ನೀವು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲ ಈ ಕಡೆ ಬಂದು ಇಲ್ಲಿಂದ ಪಶ್ಚಿಮದಲ್ಲಿ ಫೋಟೋ ಇಕ್ಬಿಟ್ಟು ಈಸ್ಟ್ ಎಲ್ಲೂ ಪೂಜೆ ಮಾಡ್ಬೋದು. ಇಲ್ಲಿನೂ ಪೂಜಾರು ಮಾಡ್ಬೋದು, ಓಕೆನಾ? ಪೂಜಾರು ಮಾಡ್ಬೋದು, ಏನೂ ತಪ್ಪಿಲ್ಲ. ಆಮೇಲೆ ಈ ಕಡೆನೂ ಮಾಡ್ಬೋದು. ಇದು ತುಂಬಾ ಪವರ್ಫುಲ್ ಕಾರ್ನರು. ಇಲ್ಲೂ ಮಾಡ್ಬೋದು. ಇದು ನಿಮ್ಮ ಇದು ಯುಟಿಲಿಟಿಗೆ, ನಿಮ್ಮ ಹಾಲ್ಗೆ ಇದು ವಾಯುಮೂಲೆ ಬರುತ್ತೆ. ವಾಯುಮೂಲೆಯಲ್ಲಿ ಪೂಜಾ ರೂಮ್ ಬಂದರೆ ಅಲ್ಲಿ ಏನಾರ ನೀವು ದುಡ್ಡು ಕ್ಯಾಶ್ ಕೌಂಟ್ರು ಆ ಥರ ಬರೋ ದುಡ್ಡಲ್ಲಿ ಇಕ್ಕೋದು ಮಾಡಿದ್ರೆ ದುಡ್ಡು ಸಮೃದ್ಧಿಯಾಗಿ ದಾಸಿ ಆಗತ್ತೆ, ಓಕೆನಾ? ಅಲ್ಲೂ ಮಾಡ್ತಾರೆ ಪೂಜಾ ರೂಮು. ಸ್ವಲ್ಪ ಅಲ್ಲೂ ಕ್ಯಾಶು ಉತ್ತರ ನೋಡಿಕೊಂಡು ಒಂದು ಕ್ಯಾಶ್ ಕೌಂಟ್ರ್ ಇಕ್ಕಿದ್ರೂ ದುಡ್ಡು ಬರೋದು ಸೇರತ್ತೆ. ಇಲ್ಲೂ ಮಾಡ್ಬೋದು. 2 ಆಪ್ಷನ್ಸ್ ಇದೆ, ಓಕೆನಾ? ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಯಲ್ಲಿ ಪೂಜಾ ರೂಮ್ಗಳನ್ನ ಇಕ್ಬಿಟ್ಟು ಫೋಟೋ ಇಕ್ಬಿಟ್ಟು ದೀಪ ಹಚ್ಚಬೇಡಿ, ಓಕೆನಾ? ಇಲ್ಲಿ ಆಪ್ಷನ್ಸ್ ಇದೆ, ಓಕೆ? ಆಮೇಲೆ ಕೆಲವರು ಈಶಾನ್ಯದಲ್ಲಿ ಜನ ಬಂದರೆ ನೋಡಬೇಕು ಅಂದ್ಬಿಟ್ಟು ಇಲ್ಲೂ ಇಕ್ತಾರೆ. ಇಲ್ಲೂ ಮಾಡ್ಬೋದು. ಏನಕ್ಕಂದ್ರೆ ಜನ ಒಳಗಡೆ ಬಂದು ನಿಮ್ಮನ್ನ ನೋಡಿ ಕಣ್ಣಿಗೆ ಬಿಡ್ತಾರೆ, ಕಣ್ದೃಷ್ಟಿ ಮಾಡಿಬಿಡ್ತಾರೆ. ಕಣ್ದೃಷ್ಟಿಗೆ ಪರಿಹಾರ ತುಂಬ ಕಷ್ಟ. ಅದು ಕಟ್ಟು ಕಣ್ಣುಗಳು ಬಿದ್ದರೆ ನಿಮ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಪೂಜಾ ರೂಮ್ನ ನೋಡಿಬಿಟ್ರೆ ಅವರು ದೇವ್ರನ್ನ ನೋಡಿದ್ರೆ ದೇವರು ಆ ಕಣ್ದೃಷ್ಟಿನ ಕಟ್ ಮಾಡ್ತಾರೆ. ಆ ರೀಸನಿಂದ ಲೀವಿಂಗ್ ಏರಿಯಾದಲ್ಲಿ ಪೂಜಾ ರೂಮ್ ಮಾಡಬೇಕು ಅನ್ನೋದು. ಕೆಲವರಿಗೆ ಗೊತ್ತಿಲ್ಲ ಏನು ರೀಸನ್ನು ಪೂಜಾ ರೂಮ್ ಮಾಡಬೇಕು. ಅವ್ರು ಅಂದರು ನಾನು ಮಾಡಿಬಿಟ್ಟು ಏನಕ್ಕೆ ಅಂದ್ಬಿಟ್ಟು ನೀವು ಥಿಂಕ್ ಮಾಡಬೇಕು. ಅದಕ್ಕೆ ಒಂದು ಆನ್ಸರ್ ನಿಮಗೆ ಬರಬೇಕು. ಈಶಾನ್ಯದಲ್ಲಿ ಮೈನ್ ರೀಸನ್ನು ಪೂಜಾ ರೂಮ್ ಇದ್ರೆ ಏನಾಗುತ್ತೆ ಅಂದರೆ, ಒಳಗಡೆ ಯಾರನ್ನ ಬಂದರೆ ಗೊತ್ತಿರೋರು ಬರ್ತಾರೆ, ಪರಿಚಯ ಇರೋರು ಬರ್ತಾರೆ, ಅಪರಿಚಯರು ಬರ್ತಾರೆ. ಬಂದಿದ್ದೆ ನಿಮ್ಮ ಮನೆ ನೋಡಿ ಕಣ್ಣಿಗೆ ಬಿಡ್ತಾರೆ. ನಿಮ್ಮ ಮೇಲೆ ಮಕ್ಕಳು ನೋಡಪ್ಪ ಎಂತಿ ಗಂಡ ಮಕ್ಕಳು ಚೆನ್ನಾಗಿದೆ ಕಣ್ಣಿಗೆ ತೆಗೆದ್ರೆ ತೊಂದರೆ ಆಗುತ್ತೆ. ಕಣ್ದೃಷ್ಟಿ ತುಂಬ ಡೇಂಜರು. ಆ ಕಾಪಾಡ್ಕೊಳಕ್ಕೆ ಒಂದು ಪೂಜಾ ರೂಮ್ ಇದ್ದರೆ ಬಂದಿದ್ದ ಒಂದು ದೇವ್ರನ್ನ ನೋಡ್ತಾರೆ. ದೇವ್ರನ್ನ ನೋಡಿದ್ದ ಕಣ್ಣುಗಳು ಕಟ್ ಮಾಡ್ತಾರೆ ದೇವರು. ಆ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳಲ್ಲ. ನಿಮ್ಮ ಫ್ಯಾಮಿಲಿ ಸುರಕ್ಷಿತವಾಗಿ ಇರುತ್ತೆ. ಹ್ಯಾಪಿ ಫ್ಯಾಮಿಲಿ ಇರಬೇಕು ಅಂದ್ಬಿಟ್ಟು ನಾವು ಇನ್ಫಾರ್ಮ್ ಮಾಡೋದು. ಕಣ್ದೃಷ್ಟಿ ಇರಬಾರ್ದು. ಆದ ಕಾರಣ ಇಲ್ಲಿ ಆಪ್ಷನ್ಸು ಇಷ್ಟಿದೆ. ಇಲ್ಲಿ ಮಾಡ್ಕೊಬೋದು ನೀವು. ಯಾಕಂದರೆ ಇಲ್ಲಿ ಎಂಟ್ರಿ ಇರುತ್ತೆ. ನಾರ್ತಲ್ಲಿ ಈಸ್ಟಲ್ಲಿ ಎಂಟ್ರಿ ಇರುತ್ತೆ. ಹಿಂಗೆ ಬರ್ಬೋದಲ್ಲ. ಇಲ್ಲಿ ಬಂದಿದ್ದೇ ಪೂಜಾ ರೂಮು ನೋಡ್ತಾರೆ. ಆದ ಕಾರಣ ಅಲ್ಲಿದ್ದರೆ ಒಳ್ಳೆಯದು. ನಿಮಗೆ ಗೊತ್ತಾಗಬೇಕು ಏನಕ್ಕೆ ಒಂದು ವಾಸ್ತವರು ಅಲ್ಲಿ ಇಕ್ಬೇಕು ಅಂತಾರೆ. ಎಲ್ಲ ಚಾನಲಲ್ಲಿ ಹೇಳ್ತಾರೆ ಈಶಾನ್ಯದಲ್ಲಿ ಇರ್ಬೋದು ಕಿಚನ್ ಇದು ಪೂಜಾ ರೂಮು ಅಂದ್ಬಿಟ್ಟು ನೀವು ಅರ್ಥ ಮಾಡ್ಕೊಬೇಕು. ಕೆಲವ್ರಿಗೆ ಅರ್ಥನೇ ಆಗಲ್ಲ. ಏನಕ್ಕಂತಾರೆ ಇಕ್ತಾರೆ ಏನಕ್ಕೆ ತಿಂಕ್ ಆಗಲ್ಲ. ಅವರು ಅಂದರೂ ಇಕ್ಬಿಡೋದು. ಏನಕ್ಕಂದ್ರೆ ಅರ್ಥ ಮಾಡ್ಕೊಂಡು ಇಕ್ಬೇಕು, ಓಕೆನಾ? ಇದು ರೀಸನ್ನು. ಈಶಾನ್ಯದಲ್ಲಿ ಆಮೇಲೆ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆದರೆ ಇಲ್ಲಿ ಬರೋ ಪವರು ನೈಋತ್ಯ ಹೋಗುತ್ತೆ. ಯೂಸ್ ಮಾಡ್ಕೊಬೇಕು. ಬೇಕಂದ್ರೆ ಚೆಕ್ ಮಾಡಿ. ಈಶಾನ್ಯದಲ್ಲಿ ಸುಮ್ಮನೆ ಒಂದು ಅಗರಬತ್ತಿ ಲೈಟ್ ಮಾಡಿ, ವಿತಿನ್ ಸೆಕೆಂಡ್ಸ್ ಇಲ್ಲಿ ಸ್ಮೆಲ್ ಬರುತ್ತೆ. ಬೇರೆ ರೂಮ್ಗೆ ಅಷ್ಟು ಹೋಗಲ್ಲ. ಇಲ್ಲಿ ನೈಋತ್ಯಕ್ಕೆ ಬರುತ್ತೆ. ಇಲ್ಲಿ ಬರೋ ಪವರ್ ಅಲ್ಲಿಗೆ ಹೋಗುತ್ತೆ. ಕಾಂಪಸ್ ಓಪನ್ ಮಾಡಿದ್ರೆ ಉತ್ತರ ತೋರಿಸುತ್ತೆ. ಏನಕ್ಕೆ ಉತ್ತರ ತೋರಿಸುತ್ತೆ? ಅಲ್ಲೇನೋ ಪವರ್ ಇದೆ. ಆ ಪವರ್ನ ಯೂಸ್ ಮಾಡ್ಕೊಬೇಕು. ಇದು ಲಾಜಿಕ್ಕು. ಆ ಪವರು ಅಲ್ಲಿ ಇಟ್ಟಾಗಬೇಕು. ಅಲ್ಲಿ ಓನರ್ ಯಜಮಾನ್ರು ಇರ್ತಾರೆ, ಇಲ್ಲ ನಮ್ಮ ಪೇರೆಂಟ್ಸ್ ಇರ್ತಾರೆ. ಅವರಲ್ಲಿರುವಾಗ ಅವ್ರಿಗೆ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಅವ್ರಿಗೆ ಆರೋಗ್ಯ ಚೆನ್ನಾಗಿದ್ರೆ ನಮಗೂ ಸಂತೋಷ ಅಲ್ವಾ? ದುಡ್ಡು ಖರ್ಚಾಗಲ್ಲ, ಏನೂ ಆಗಲ್ಲ, ಬರೋ ದುಡ್ಡು ಸೇರತ್ತೆ, ಇದೆಲ್ಲ ಇರುತ್ತೆ. ಲಾಸ್ಟ್ ಇದರಲ್ಲಿ ಕ್ಯಾಶ್ ಕೌಂಟ್ರ್ ಬಗ್ಗೆ ಇಲ್ಲದೆ ಕ್ಯಾಶ್ ಕೌಂಟ್ರು ಇಲ್ಲಿ ನೈಋತ್ಯ ಮೂಲ ಉತ್ತರ ನೋಡ್ಕೊಂಡು ಇಕ್ಕಿದ್ರೆ ಅಲ್ಲಿ ದುಡ್ಡು ಬಂದು ಸೇರತ್ತೆ, ಖರ್ಚಾಗಲ್ಲ. ಈ ರೀತಿಯಲ್ಲೆಲ್ಲ ಫಾಲೋ ಮಾಡಿ ಪೂಜಾ ರೂಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಬರೋದು ನಿಮಗೆ ಯೂಸ್ ಆಗಬೇಕು. ಕೆಲವ್ರಿಗೆ ಗೊತ್ತೇ ಇಲ್ಲ ಪೂಜಾ ರೂಮ್ಗೆ ಏನು ಯೂಸು. ಅಲ್ಲಿಂದ ದೇವರಿಂದ ನಮ್ಮ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ದೇವರಂದ್ರೆ ಪಾಸಿಟಿವ್ ವೈಬ್ರೇಷನ್ನು. ದೇವ್ರಿಗೆ ಭಯ ಪಡಬಾರ್ದು, ಧೈರ್ಯದಿಂದ ಪೂಜೆ ಮಾಡಬೇಕು. ನಮ್ಮ ಕಷ್ಟಗಳು ಹೇಳ್ಕೊಂಡು ದೇವರು ನಮಗೆ ಪಾಸಿಟಿವ್ ವೈಬ್ರೇಷನಿಂದ ನಮ್ಮ ಕಷ್ಟಗಳ ತೀರಿಸ್ತಾರೆ. ಒಂದು ದೀಪ ಮನೆಯಲ್ಲಿ ಯಾವಾಗಲೂ ಪೂಜಾ ರೂಮಲ್ಲಿ ಉರಿತಾ ಇರಬೇಕು. ಕೆಲವರು ಅಖಂಡ ದೀಪ ಒಂದು ಇಕ್ಬಿಟ್ಟು ಉಡಿಸ್ತಾ ಇರ್ತಾರೆ ಮನೆಯಲ್ಲಿ. ಅವ್ರ ಮನೇಲಿ ಶಾಂತಿ ಇರುತ್ತೆ. ಕೆಲವರು ಅಖಂಡ ದೀಪ ಉಡ್ಸ್ರಪ್ಪ ಒಂದು ದೀಪ ಇಕ್ಬಿಟ್ಟಂದ್ರೆ ಗ್ಲಾಸ್ ಬರುತ್ತೆ. ಅದ್ಮೇಲೆ ಗ್ಲಾಸ್ ಇಕ್ಬಿಟ್ಟು ಉಡಿಸಿದ್ರೆ ಒಳ್ಳೇದಾಗತ್ತೆ. ಕೆಲವ್ರು ಏನಂತಾರೆ ಮಾಡಲ್ಲ, ಏನಕ್ಕೆ ಎಣ್ಣೆ ಖರ್ಚಾಗತ್ತೆ ಅಂದ್ಬಿಟ್ಟು. ಹಂಗೆಲ್ಲ ಲೆಕ್ಕ ಮಾಡಬಾರ್ದು. ನೀವು ಎಣ್ಣೆ ಖರ್ಚಾಗತ್ತೆ ಅಂತ ಲೆಕ್ಕ ಮಾಡಿದ್ರೆ ದೇವರು ನಿಮ್ಗೆ ಆರೋಗ್ಯ ಕೊಡೋದಲ್ಲೂ ಲೆಕ್ಕ ಮಾಡ್ತಾರೆ, ಓಕೆನಾ?
ಒಂದು ಮನೆಯಲ್ಲಿ ದೀಪ ಉರಿತಾ ಇದ್ರೆ ಒಂದು ಬೆಂಕಿ, ಅದು ಆ ಪವರ್ ಇಗ್ನೈಟ್ ಮಾಡುತ್ತೆ, ಮನೆಗೆಲ್ಲ ಪವರ್ ಹೋಗುತ್ತೆ. ಈ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇವತ್ತಿಗೆ ನಾನು ಪೂಜಾ ರೂಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಏನೋ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಹಾಕಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನನ್ನ ನಂಬರಲ್ಲಿ ಬರೆದಿದ್ದೀನಿ ಬೋರ್ಡ್ ಮೇಲೆ, ಅದು ನೋಡ್ಕೊಳ್ಳಿ. ಆಮೇಲೆ ನಾನು ಕಾರ್ಡು ತೋರಿಸ್ತೀನಿ, ಇದರಲ್ಲಿ ನನ್ನ ನಂಬರ್ ಇದೆ, ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಇದಕ್ಕೆ ಕಾಲ್ ಮಾಡಿ, ಓಕೆನಾ? ನಾನು ನಿಮಗೆ ಫುಲ್ ಡೀಟೇಲ್ಸು ಕೊಡ್ತೀನಿ, ಓಕೆನಾ? ಇದು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸ್ಟಾರ್ಟಿಂಗು ಎಲ್ಲ ಒಂದು 95% ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಜನರಲಾಗಿ ಮಾತಾಡ್ತಾ ಇದ್ದೀನಿ, ಜನರಲ್ ಟಾಪಿಕ್ಕು. ಆಮೇಲೆ ಇನ್ ಡೆಪ್ತ್ ಟಾಪಿಕ್ಕಾಗಿ ಹೋಗ್ತೀನಿ. ಅವಾಗ 10 ನಿಮಿಷ ವೀಡಿಯೋ 20 ನಿಮಿಷ ಆಗುತ್ತೆ. ಆ 20 ನಿಮಿಷ ವೀಡಿಯೋ 30 ನಿಮಿಷ ಆಗ್ಬೋದು, 40 ಆಗ್ಬೋದು, 50 1 ಅವರ್ ಆಗ್ಬೋದು. ಅದಕ್ಕೆ ನಾನು ಪಾಡ್ಕಾಸ್ಟ್ ಮೈಕ್ ತೊಗೊಂಡಿದ್ದೀನಿ. ಸೊ ಅದರಿಂದ ಡಿಸ್ಕಸ್ ಮಾಡ್ತಾ ಇದ್ದರೆ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ, ನಿಮಗೂ ಅರ್ಥ ಆಗುತ್ತೆ. ಸೊ ಪಾಡ್ಕಾಸ್ಟ್ ಅಂದರೆ ಚಿಕ್ಕ ಪ್ರೋಗ್ರಾಮ್ ಇರಲ್ಲ, ಲಾಂಗ್ ಪ್ರೋಗ್ರಾಮ್ಗಳು ಇರುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಡೌಟ್ಸ್ ಬಂದರೆ ಈ ಥರ ಬೋರ್ಡಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೇರ್ ಕೇಸು, ಲಿಫ್ಟು, ಹೆಂಗೆ ದಿಕ್ಕು, ಹೆಂಗೆ ಸ್ಲೋಪ್ ಇರಬೇಕು ನೀರು ಹೋಗೋಕ್ಕೆ, ಎಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲ ಕೇಳಿ. ನಾಳೆ ಇನ್ನೊಂದು ಟಾಪಿಕ್ ಬಗ್ಗೆ ಬರ್ತೀನಿ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ.